ನಮ್ಮ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹೇಮಾಗ್ರಜಂ ಛಾಯ ಮಾರ್ತಾಂಡ ಸಂಭುತಂ ತಂ ನಮಾಮಿ ಶನೈಶ್ಚರಂ. ಇರ್ಲಿ ಮಹಾನುಭಾವ ಎಲ್ಲಿರ್ತಾನೆ ಅಲ್ಲೋಗಿ ದರ್ಶನ ಮಾಡಿ ನಮಸ್ಕಾರ ಆಗ್ರಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ಇವತ್ತು ಶನಿವಾರ ಅಮಾವಾಸ್ಯೆ ಬಂದಿದೆ. ಈ ಶನಿವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಶನಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಹಾಗೇನೆ 12 ವರ್ಷಗಳ ನಂತರ ಈ ಒಂದು ಶನಿವಾರ ದಿನ ಅಮಾವಾಸ್ಯೆ ಬಂದಿದೆ. ಅದು ಶನಿ ಅಮಾವಾಸ್ಯೆ ಅಂತೇಳಿ 12 ವರ್ಷಗಳ ನಂತರ ಬಂದಿದೆ. ಹಾಗಾಗಿ ಇದು ತುಂಬಾ ವಿಶೇಷವಾದ ಒಂದು ಅಮಾವಾಸ್ಯೆ ಅಂತಲೂ ಹೇಳ್ತಾ ಇದ್ದಾರೆ. ಬನ್ನಿ, ನಮ್ಮ ತುಮಕೂರಿನ ಅಮರ ಜ್ಯೋತಿ ನಗರದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಸಂಭ್ರಮ ಸಡಗರದಿಂದ ಈ ಒಂದು ಶನಿ ಅಮಾವಾಸ್ಯೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ. ನೋಡ್ತಾ ಇರ್ಬೋದು ನೀವೀಗ ನಮ್ಮ ಅಮರ ಜ್ಯೋತಿ ನಗರದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ. ಇಲ್ಲಿ ಈಗ ಪ್ರಸಾದ ವಿತರಣೆ ಕೂಡ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದೆ ನಿಮಗೆ, ನೋಡ್ಬೋದು ನೀವು. ಎಲ್ರೂ ಕೂಡ ಈ ಒಂದು ಶನೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಂಡು ಎಲ್ರೂ ಬರ್ತಾ ಇದಾರೆ. ಬನ್ನಿ, ನಾವು ಕೂಡ ಈಗ ದೇವಸ್ಥಾನದ ಒಳಗಡೆ ಹೋಗ್ಬಿಡೋಣ. ಹಾಗೆ ನಮ್ಮ ಶನಿ ದೇವರ ದರ್ಶನ ಪಡ್ಕೊಂಡ್ ಬಂದ್ಬಿಡೋಣ. ಭಾಷೆ ಹೋಗೋಣ, ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ. ಈಗ ನೋಡಿ, ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ಎಲ್ರು ಕೂಡ ಇಲ್ಲಿ ಎಳ್ಳು ಬತ್ತಿ ಹಚ್ಚಿಬಿಟ್ಟು ಶನೇಶ್ವರ ಸ್ವಾಮಿಗೆ ಅರ್ಪಣೆ ಮಾಡ್ತಿದ್ದಾರೆ. ಎಲ್ರು ಸಾಲಾಗಿ ನಿಂತ್ಕೊಂಡು ಎಲ್ರು ಪ್ರಸಾದನ ಸ್ವೀಕಾರ ಮಾಡ್ತಾ ಇದಾರೆ, ನೋಡ್ತಾ ಇರ್ಬೋದು. ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ, ಕೆಂಪೇಗೌಡ ರಸ್ತೆ, ಅಮರ ಜ್ಯೋತಿ ನಗರ. ಇವತ್ತು ಎಲ್ಲಾ ಕಡೆ ಏನು ಶನೇಶ್ವರ ಸ್ವಾಮಿಯ ಒಂದು ದೇವಾಲಯದಲ್ಲೆಲ್ಲ ಸಿಕ್ಕಾಪಟ್ಟೆ ಸಡಗರ ಸಂಭ್ರಮ ಕೂಡಿರುತ್ತೆ. ಇವತ್ತು ನೀವು ನೋಡ್ತಾ ಇರ್ಬೋದು, ನಮ್ಮ ತುಮಕೂರಿನ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಮರ ಜ್ಯೋತಿ ನಗರದಲ್ಲಿ ಕೂಡ ಇದೇ ರೀತಿ ಏನು ಎಲ್ಲರೂ ಭಕ್ತಾದಿಗಳೆಲ್ಲ ಬಂದು ಶನೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಂಡು ಹಾಗೆ ನಮ್ಮ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಬೆಳಿಗ್ಗೆಗಿಂತ ಜಾಸ್ತಿ ಇವತ್ತು ಸಂಜೆ ಎಲ್ರೂ ಕೂಡ ಶನೇಶ್ವರ ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು ಭಕ್ತಾದಿಗಳನ್ನ. ಎಲ್ರು ಕೂಡ ನಮ್ಮ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹೇಮಾಗ್ರಜಂ ಛಾಯ ಮಾರ್ತಾಂಡ ಸಂಭುತಂ ತಂ ನಮಾಮಿ ಶನೈಶ್ಚರಂ. ನಮ್ಮ ಯೋಗ ಕ್ಲಾಸಲ್ಲೂ ಕೂಡ ಇವತ್ತು ಹೇಳಿದ್ರು, ಎಲ್ರು ಇವತ್ತು ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಎಳ್ಳು ಬತ್ತಿನ ಅರ್ಪಣೆ ಮಾಡಿ ಬನ್ನಿ ಅಂತ ಹೇಳಿದ್ರು. ನಾವು ಕೂಡ ಬಂದ್ವಿ. ಇವತ್ತೆಲ್ಲ ನಮ್ಮ ಶನೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಂಡು ಪುನೀತರಾಗಿದ್ದೀವಿ. ಎಲ್ಲ ಭಕ್ತಾದಿಗಳಿಗೂ ನಮ್ಮ ಶ್ರೀ ಶನೇಶ್ವರ ಸ್ವಾಮಿ ಕಾಪಾಡಲಿ. ಯಾಕಂದ್ರೆ ಯಾವತ್ತು ಶನೇಶ್ವರ ಸ್ವಾಮಿ ಹತ್ರ ಏನನ್ನು ಬೇಡ್ಕೋಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಕಾಪಾಡ್ಲಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳ್ತಾ, ನಮಸ್ತೆ ಆಂಟಿ. ಇವತ್ತು ಶನಿವಾರ, ಇವತ್ತು ಅಮಾವಾಸ್ಯೆ ಬಂದಿದೆ. ಇದ್ರ ಒಂದು ವಿಶೇಷತೆ ಏನಂತ ನಿಮಗೆ ಗೊತ್ತಿದೆ, ಸ್ವಲ್ಪ ಹೇಳ್ತೀರಾ? ಇವತ್ತು ಅಮಾವಾಸ್ಯೆ, 12 ವರ್ಷಕ್ಕೊಂದ್ಸರಿ ಮಹಾನುಭಾವ ಹುಟ್ಟಿದ ದಿವಸ. ಹಾಗಾಗಿ ಎಲ್ಲರೂ ಬಂದು ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಹೋಗ್ತಾ ಇದೀವಿ. ಆಂಟಿ, ನೀವು ಇದೇ ಅಮರ ಜ್ಯೋತಿ ನಗರದವರಾ? ಆಂಟಿ, ಇದೊಂದು ವಿಶೇಷತೆ. ಯಾಕಂದ್ರೆ 12 ವರ್ಷಗಳ ನಂತರ ಈ ಒಂದು ಶನಿವಾರ ದಿನ ಅಮಾವಾಸ್ಯೆ ಬಂದಿದೆ ಅಂತೆ. ಇದ್ರ ಬಗ್ಗೆ ನಿಮಗೆ ಏನಾದ್ರು ಮಾಹಿತಿ ಇದ್ರೆ ಹೇಳ್ತೀರಾ? ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತಾ ಇದೀವಿ. ಬಂದು ಪೂಜೆ ಮಾಡ್ಕೊಂಡು ಹೋಗಿ, ಎಲ್ಲಾದ್ರೂ ಆಗ್ಲಿ ನೀವೆಲ್ಲಾದ್ರೂ ಇರ್ಲಿ ಮಹಾನುಭಾವ ಎಲ್ಲಿರ್ತಾನೆ ಅಲ್ಲೋಗಿ ದರ್ಶನ ಮಾಡಿ ನಮಸ್ಕಾರ ಆಗ್ರಿ ಅಂತ ಹೇಳಿ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಜೈ ಶನೇಶ್ವರಾಯ ನಮಃ. ಈ ಒಂದು ಚಿಕ್ಕ ವ್ಲಾಗ್ನ ಮುಗಿಸ್ತಾ ಇದೀನಿ. ಜೈ ಶನೇಶ್ವರಾಯ ನಮಃ, ಜೈ ಹನುಮತೆ ನಮಃ, ಜೈ ಶ್ರೀರಾಮ್.